ನಾ ಏನು ಮಾಡಲಿ? ಇವ್ರ ಮನೆಗೆ ಇಷ್ಟೊಂದು ಪ್ರಾಬ್ಲಮ್ಸ್ ಕ್ರಿಯೇಟ್ ಅದು. ಈಗ ನೋಡಿದ್ರೆ ಈಗಿನ ಲಗ್ನ ಆಗಿ ಊರಿಗೆ ಕರ್ಕೊಂಡು ಹೋಗ್ಕತ್ ನಾ ಅಂದೀನಿ. ನಾನೆಲ್ಲ ಈಗ ಫಾರನ್ಗೆ ಹೋಗಂಗಿಲ್ಲ, ಕೆಲಸ ಬಿಟ್ಟೇ ಬಂದೀನಿ. ಇವ್ರಿಗೆ ಗೊತ್ತಿಲ್ಲ ಅದು. ಈಗ ಎಲ್ಲರೂ ಕೆಲಸ ಹುಡುಕೋಬೇಕು. ಈಗಿನ ಲಗ್ನ ಆಗಿ ಕರ್ಕೊಂಡು ಹೋಗ್ಬೇಕಂದ್ರೆ ಈಕಿ ಏನಂತಾಳೇನ ಒಂದು ಗೊತ್ತಿಲ್ಲ. ಈಗ ನೋಡಿದ್ರೆ ಈಕಿ ರೋಸ್ ಈ ಥರ ಮಾಡ್ಕೊಂಡು ಕೂತಾಳ. ಏನು ಒಂದು ಗೊತ್ತಾಗ್ತಿಲ್ಲ. ಏನು ಮಾಡ್ಬೇಕಪ್ಪ ದೇವ್ರೇ, ನೀನೇ ಒಂದು ದಾರಿ ತೋರಿಸು. ಸಂಗು ಯಾಕೆ ಒಂದು ನಮನಿ ಮಾಡ್ಯಾನಲ್ಲ ಮಾರಿನ? ಟೀಚರ್ ಏನಾರು ಬೈದಾಳ? ಏನು ಮಾಡ್ಯಾಳ? ಹಾಂ ಬಾ ಕೇಳೋಣ ಬಾ. ಬೈದಿದ್ರಂದ್ರೆ ಭಾಳ ಖುಷಿ ಆಗತ್ತೆ ನೋಡಿ ನನಗಂತೂ. ಬೈದಾಳ ಅಂತೇಳಿ ಫೀಲಿಂಗಲ್ಲಿ ಊರು ಬಿಟ್ಟು ಹೋದ್ರೆ ಸಾಕಾಗೈತೆ ಅಷ್ಟ. ನಿನ್ನವನು ಏನಂತ ಮಾತಾಡ್ತೀಯ ನೀನಂತ್ರ? ಮೊದ್ಲು ಏನಾಗೈತೆ ಕೇಳೋಣ ನಡಿ. ಪರನ್ ಸರ್ ಇಲ್ಲಿ ಪರನ್ ಅಂತ ಯಾರೂ ಇಲ್ಲ. ನೀವೇ ಇಲ್ಲ ಪರನ್ ಸರ್ ಅಂದ್ರೆ? ನೀವು ಪರನಿಂದ ಬಂದಿರಿಲ್ಲ, ಅದಕ್ಕೆ ನಾವು ಪರನ್ ಸರ್ ಅಂತ ಕರೆದೇವಿ ಅಷ್ಟೇ. ಹೋಗಯ್ಯೋ ನಾವ್ನ ನನಗೆ ತೆಡಿ ಕೆಟ್ಟು ಹೈದ್ರಾಬಾದಾಗೈತಿ. ಅದ್ರಾಗ ಇವ್ರು ಮತ್ತು ಅದು ಪರನ್ ಅಲ್ಲ ಫಾರನ್. ಏನಾಗಬೇಕಾಗಿತ್ತು ಹೇಳ್ರಿ. ಏನಿಲ್ಲ, ಯಾಕೆ ಮಾರಿ ಸಪ್ಪಗೆ ಮಾಡ್ಕೊಂಡು ನಿಂತಿರಲ್ಲ, ಅದಕ್ಕೆ ಏನಾಯ್ತಂತ ಕೇಳಿದೆವು ಅಷ್ಟೆ. ತಪ್ಪು ತಿಳ್ಕೊಬೇಡ್ರಿ. ಏನಾಗೈತಿ? ಏನು ಹಂಗಿದ್ರೆ ಹೇಳ್ರಿ, ನಾವು ನಿಮ್ಮ ಪಿರಿಯಡ್ ಇದ್ದಂಗೆ. ಏನೂ ಇಲ್ಲ, ನಾನು ಅದು ಪರ್ಸ್ನಲ್, ಅದು ನಿಮ್ಗೆ ಗೊತ್ತಾಗಂಗಿಲ್ಲ. ಹೋಗ್ಲಿ ಬಿಡ್ರಿ, ನೀವು ಎಲ್ಲಿಗೆ ಹೊಂಟಿನ ಹೋಗ್ಬೇರಿ. ಏನು ಟೀಚರ್ ಏನಾರ ಬೈದ್ರನ್ರಿ ನಿಮಗೆ? ಏನು ಇದು ಪರನ್ ಕೊಟ್ಟು ವಾಪಸ್ ಹೊಂಟ್ರೇನು? ಅಲ್ಲ ಪರನಲ್ಲ, ಏನ ಅಂದ್ರಲ್ಲ ನೀವು? ನಮ್ಗೆ ಅನ್ನಕ್ಕೆ ಬರಂಗಿಲ್ಲ. ಅದಕ್ಕೆ ವಾಪಸ್ ಹೊಂಟ್ರೇನು? ಹೋಗ್ಬರಿ. ಯಾಕಂದ್ರೆ ಇದು ಇಲ್ಲಿ ಎಲ್ಲ ನಿಮ್ಗೆ ಅಡ್ಜಸ್ಟ್ ಆಗಂಗಿಲ್ಲ. ಅಡ್ಜಸ್ಟ್ ಆಗ್ಲಿಕ್ಕಂದ್ರೆ ಭಾಳ ಕಷ್ಟ ನಿಮ್ಮಂಥವ್ರಿಗೆಲ್ಲ. ಅದಕ್ಕೆ ನೀವು ವಾಪಸ್ ಹೋಗೋದನ್ನ ಚಲೋ ನೋಡು. ಪರನ್ಕ ಹೋಗ. ನಾವ್ನ ಎಷ್ಟು ಸರಿ ಹೇಳ್ಬೇಕು ಇವಕ್ಕೆ? ಅದು ಪರನಲ್ಲ ಫಾರೆನ್. ನಾನು ವಾಪಸ್ ಹೋಗಂಗಿಲ್ಲ ಫಾರೆನ್ಗೆ. ನಾನು ಕೆಲಸ ಬಿಟ್ಟ ಬಂದೀನಿ, ರಿಸೈನ್ ಮಾಡೀನಿ. ಅಂದ್ರೆ ನೀವು ವಾಪಸ್ ಹೋಗಂಗಿಲ್ಲ? ಇಲ್ಲೇ ಇರಾಕಂತ ಬಂದಿರೇನು? ಅಂದ್ರೆ ಟೀಚರ್ ಹತ್ರನೇ ಇರ್ತೀರೇನು? ಇನ್ನು ಒಟ್ಟ ಹೋಗಂಗಿಲ್ಲನು? ಹೌದು, ನಾನು ಫಾರಿನ್ಗೆ ಹೋಗಂಗಿಲ್ಲ ಅಂದ್ರೆ ನೀನು ಯಾಕೆ ಹೇಳಕತ್ತಿ? ನಿನಗೇನಾಯ್ತು? ಟೀಚರ್ ಹತ್ರ ಇರ್ತೀನಿ, ಎಲ್ಲಿರ್ತೀನಿ, ಅದೇ ನಿನಗೆ ಬೇಕು? ಹುಚ್ಚುಳೆ ಮಗನೇ, ಸುಮ್ಮನೆ ನಿಂದ್ರಕ್ಕೆ ಬರ್ದಲ್ಲ. ಏನಾರ ಕೇಳ್ತಿಲ್ಲ. ಯಪ್ಪ, ಅವ್ಗೆ ಏನಾರ ಅನುಮಾನ ಬಂತಂದ್ರೆ ಏನು ಇಲ್ಲಾರ್ದನ ಏನಂತಾರಲ್ಲ ಹಂಗಾಗತ್ತೆ ನೋಡಿ ನಿಂದು ಬಳೆ. ಆ ಪಾಪ ಅವರು ಟೀಚರ್ ಮೇಲೆ ಬರುತ್ತೆ. ಮತ್ತೆ ಇವ್ರಿಬ್ರದ್ದು ಏನೈತಿ ಅದಕ್ಕೆ ಹಿಂಗೆ ಅಂದ ಅಂತ ಅವ ತಿಳ್ಕೊಬೇಕು ನೋಡು. ಸುಮ್ಮನಿರೋ ಹುಚ್ಚುಳೆ ಮಗನೇ, ನಾ ಎಲ್ಲ ಮಾತಾಡ್ತೀನಿ. ಏನಾರ ಒಂದು ಮಾತಾಡ್ಬಿಡ್ತೀನಿ ನೋಡು. ನೀ ನನಗಿಂತ ಸಣ್ಣವಾದಿ, ನನಗೆ ಹುಚ್ಚುಳೆ ಮಗನೇ ಅಂತ ಮಾತಾಡ್ತೀಯ? ನನಗೇನು ರಿಸಪೆಕ್ಟ್ ಇಲ್ಲನು? ಹೋಗೋಲೆ, ನೀನು ನಾನು ಜೊತೆಗೆ ಆಟ ಆಡೇವಿ. ಏನ ನನಗಿಂತ ಒಂದು 5-6 ವರ್ಷ ದೊಡ್ಡ ಇರೋ ಕಷ್ಟ. ಅಷ್ಟಕ್ಕೆ ನಿನಗೆ ಅಣ್ಣ ಅಂತ ಮಾತಾಡ್ಲೇನ? ನಾನು ನಿನ್ನ ದೋಸ್ತ ಅಂತಾನೆ ಮಾತಾಡೀನಿ, ದೋಸ್ತ ಥರನೇ ಇರ್ತೀನಿ. ಹುಚ್ಚುಳೆ ಮಗನೇ, ನೀ ಯಾಕೆ ನಿಂದ್ರು, ನಾ ಎಲ್ಲ ಮಾತಾಡ್ತೀನಿ. ನನಗೆ ಯಾರು ರೆಸ್ಪೆಕ್ಟ್ ಕೊಡಲ್ಲ ನೋಡು. ಈ ಯುವ ನೋಡು ನನಗಿಂತ ಸಣ್ಣವಾಗಿ ನನಗೆ ಅಣ್ಣ ಅಂತ ಮಾತಾಡಂಗಿಲ್ಲ, ಹುಚ್ಚುಳೆ ಮಗನೇ ಅಂತಾನೆ. ಮನ್ಯಾಗೂ ಹಂಗೆ, ದೋಸ್ತರು ಹಂಗೆ. ನಾನೇನು ಮಂಗ್ಯಾನ್ಗಿತೆ ಕಾಣ್ತೀನಿ ಎಲ್ಲರ ಕಣ್ಣಿಗೆ? ಅದು ಮಾತು ಬಾಯಿ ಬಿಟ್ಟು ಹೇಳ್ಬೇಕನ? ಸುಮ್ಮನೆ ನಿಂದ್ರು. ಅಂದ್ರೆ ನಿನ್ನ ಕಣ್ಣಿಗೆ ನಾನು ಮಂಗ್ಯಾನ್ಗಿತೆ ಕಾಣ್ತೀನೇನು? ಹಲೋ, ನೀನು ಯಾಕೆ ಹಂಗಂದಿ? ನನಗೆ ಉತ್ತರ ಬರಲಿಲ್ಲ ಅದು. ಎದಕ್ಕೆ ಹಂಗಂದಿ ನೀನು? ನಾನು ಇಲ್ಲಿದ್ರೆ ನಿನಗೇನಾಯ್ತು? ನೀನು ಯಾಕೆ ಹಂಗೆ ಮಾತಾಡಕತ್ತಿ? ಯಪ್ಪ ದೇವ್ರೆ, ಏನು ಹೇಳ್ಬೇಕು ಇವನಿಗೆ? ಏನಾರು ಒಂದು ಹೇಳ್ತೀನಿ. ಹಂಗಲ್ರಿ ಸರ, ಅಂದ್ರೆ ಅದು ಇವರು ಟೀಚರು ಇವನಿಗೆ ತಂಗಿ ಸಮಾನ. ಅದಕ್ಕೆ ಚಲೋತೆ ವರ ನೋಡಿ ಲಗ್ನ ಮಾಡ್ಬೇಕಂತೇಳಿ ನಾವೆಲ್ಲ ಊರನವರು ಹಂಗೆ ಅನ್ಕೊಂಡೇರಿ. ಪಾಪ ಅವ್ರಿಗೆ ಯಾರು ಇಲ್ಲಲ್ಲ, ಎಲ್ಲರಿಗೆ ಅವರು ತಂಗಿದ್ದಂಗೆ ರೀ. ಹಂಗಾಗಿ ನೀವು ಇಲ್ಲೇ ಇರ್ತೀರೇನು, ನಿಮ್ಗೆ ಲಗ್ನ ಮಾಡ್ಬೇಕಂತೇಳಿ ಖುಷಿಯಾಗಿ ಹಂಗತೆ ಅಳು ಬಂದೈತ್ರಿ ಅವನಿಗೆ ಅಷ್ಟೆ. ಭಾಳ ಖುಷಿ ಆಯ್ತು ರೀ, ನೀವು ಇಲ್ಲಿ ಇರ್ತೀನಿ ನಾನು ಅಂದ್ರೆ ನೀವೇ ಲಗ್ನ ಹಾಕಿನಿ ಅಂತ ಹೇಳಿದ್ರಿ ಇಲ್ಲ, ಅದ್ರ ಸಂಬಂಧ ಆ ಖುಷಿಗೆ ಹಂಗೆ ಅಂದನ್ರಿ. ನಾವೆಲ್ಲ ನಿಮಗೆ ಲಗ್ನ ಮಾಡ್ತೀರಿ ಎಲ್ಲ ಅಂತೀವಿ ನೋಡಿ. ಎಲ್ಲರೂ ಸೇರಿ ನಿಮ್ಮ ಜೊತೆ ಟೀಚರ್ನ ಲಗ್ನ ಮಾಡ್ತೇವ್ರಿ. ಭಾಳ ಖುಷಿ ಆಯ್ತು ರೀ. ಅವ ಆಳ್ಕೊತ ಅದನ್ನು ನಿಮ್ಮ ಮುಂದೆ ಹೇಳ್ಕೊಂಡನ್ರಿ ಅಷ್ಟೇ. ಆಯ್ತಾಡ್ರಿ, ನೀವು ಲಗ್ನ ಮಾಡ್ಕೊಳಕ್ಕೆ ರೆಡಿ ಆಗಿರೇನ್ರಿ ಈಗ? ಹೌದ್ರಾ? ಥ್ಯಾಂಕ್ಸ್. ನಾ ಏನೋ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೆ ನಿಮ್ಮ ಮೇಲೆ. ನೀವು ಇಷ್ಟು ಅವ್ರನ್ನ ತಂಗಿ ಸಮ ತಿಳ್ಕೊಂಡಿರಿ ಅಂದ್ರೆ ಭಾಳ ಥ್ಯಾಂಕ್ಸ್ ನಿಮಗೆ. ಏನಿಲ್ಲ, ಈಗ ರೋಸ್ದು ಒಂದು ಸಮಸ್ಯೆ ನಡೆದೈತಲ್ಲ, ಅದು ಸಾಲ್ವ್ ಆಗಬೇಕು. ಹಿಂದಗಡೆ ನಾನು ಆಕಿನ ಲಗ್ನ ಆಗಬೇಕು, ಈಗ ಆಕಿ ಲಗ್ನ ಕೊಲ್ಲಿ ಅಂತನಾಗತ್ತಾಳೆ. ನಮ್ಮ ಮನೆಗೂ ಒಪ್ಕೊಳಕ್ಕೆ ರೆಡಿ ಇಲ್ಲ. ಹಾಗಾಗಿ ನಾನು ಇಲ್ಲೇ ರಿಜಿಸ್ಟರ್ ಲಗ್ನ ಆಗ್ಬೇಕಂತ ಅಂದ್ಕೊಂಡೀನಿ. ಅದು ಯಾಕೆ ಒಪ್ಕೊಳಕತ್ತಿಲ್ಲ, ಏನೂ ಹೇಳತ್ತಿಲ್ಲ. ಆಕಿ ಮೊದಲು ಹ್ಞೂ ಅಂದಿದ್ಲು, ಈಗ ಏನೂ ಬೇಡ, ಈಗ ಸದ್ಯಕ್ಕೆ ಬೇಡ ಅನ್ನಕತ್ತಾಳೆ. ನಂಗೆ ಭಾಳ ಬೇಸರ ಆಗೈತಿ. ಈಗ ಆಕಿನ ಸಂಬಂಧ ನಾನು ನೌಕರಿ ಎಲ್ಲ ಬಿಟ್ಟು ಬಂದೀನಿ. ಈಗ ನೋಡಿದ್ರೆ ಒಲ್ಲೆ ಅನ್ನಕತ್ತಾಳೆ. ನೀವು ಹೆಂಗಾರ ಮಾಡಿ ನಿಮ್ಮ ಹೆಂಡತಿದರಿಗೆ ಅದು ಹೇಳಿ ಒಪ್ಪಿಸ್ತೀರ? ನಾವು ಒಂದಿಟ್ಟು ಊರಿಗೆ ಬರಟ್ಲೆ ಅವರು ಲಗ್ನಕ್ಕೆ ರೆಡಿ ಆಗಬೇಕು. ನೀವೆಲ್ಲರೂ ಸೇರಿ ಲಗ್ನ ಮಾಡ್ತೀರಿ ಅಂದ್ರೆ ನನಗೂ ಭಾಳ ಖುಷಿ ಆಗುತ್ತೆ. ನಿಮ್ಮ ಮ್ಯಾಗ ನಾನು ನಂಬಿಕೆ ಇಟ್ಕೊಂಡು ಈಗ ಹೋಗ್ತೀನಿ. ಹೆಂಗಾರ ಮಾಡಿ ಒಪ್ಪಿಸ್ರಿ. ಅಂದ್ರೆ ಟೀಚರಿಗೆ ನಿಮ್ಮ ಲಗ್ನ
ಚಲೋ ಆತ್ ಬಿಡ್ರಿ ನೀವು ಇಷ್ಟ ಇಲ್ಲ ಅಂದ್ರೆ ಒತ್ತಾಯ ಮಾಡಿ ಲಗ್ನ ಆಗ್ಬೇಡ್ರಿ, ಚಲೋ ಆಗಂಗಿಲ್ಲ ಅದು ಎಲ್ಲ. ನೀವು ಊರಿಗೋರಿ ಮತ್ತೆ ಇಷ್ಟ ಇಲ್ಲ ಅಂದ್ರೆ ಯಾಕೆ ಸುಮ್ಮನೆ ಒತ್ತಾಯ ಮಾಡಿ ಲಗ್ನ ಮಾಡ್ಕೋತೀರಿ? ಯಾಕ್ರಿ ನೀವ್ಯಾಕೆ ಇಷ್ಟು ಖುಷಿಯಿಂದ ಹೇಳಕತ್ತೀರಿ? ಅವ್ರಿಗೆ ಇಷ್ಟ ಇಲ್ಲ ಅಂದ್ರೆ ನಿಮಗೆ ಖುಷಿ ಆತನ? ಇಷ್ಟೊತ್ತನ ತಂಗಿ ಸಂಬಂಧ ಹಂಗ ಹಿಂಗ ಅಂತ ಹೇಳಿದ್ರಿ ಇವರು, ನೀವು ನೋಡಿದ್ರೆ ಹಿಂಗೆ ಮಾತಾಡತ್ತೀರಿ. ನಾ ಹೇಳ್ತೀನಿ, ನೀ ಮಾತ್ರ ಕಾಲ್ ಮಾಡಿ ತೊಗೊಂಡ ಹೊಡ್ಸ್ಕೊತೀನಿ ನೋಡು, ಗೊತ್ತಾತ ನನಗೆ. ಅದಕ್ಕೆ ನೀನು ಹುಸುಳೆ ಮಗನೇ ಅನ್ನೋದು. ಸುಮ್ಮನೆ ನಿಂದ್ರಕ್ಕೆ ಬರೋದಿಲ್ಲ ಏನಾರ ಎದಕ್ಕೆ ಹಲ್ಕಿಸ್ಕೊಂಡು ನೆಡ್ಬೇಕು ಮಾತಾಡ್ತಿ? ಅದಕ್ಕೆ ಬೈತಾಳ ಬಾ ಜಯಕ್ಕ. ಹಂಗಲ್ರಿ ಸರ, ನೀವು ಊರಿಗೆ ಹೋದ್ರೆ ನಾವು ಇಲ್ಲಿ ಒಪ್ಪಿಸ್ಬೇಕಲ್ಲ. ಹೆಂಗಾದ್ರೆ ಊರಿಗೆ ಹೋಗಿರಿ, ನಾವೆಲ್ಲ ಚಂದಾಗ ಹೇಳಿ ಒಪ್ಪಿಸ್ತೇವೆ ಅಂತ ಹೇಳಿ ಹೇಳಾಕ ಅವ ಹಂಗೆ ನಕ್ಕೋತ ಹೇಳ್ಯಾನ ಅಷ್ಟೇ ರೀ. ಅದಕ್ಕೆಲ್ಲ ನೀವು ತಲೆ ಕೆಡ್ಸ್ಕೊಬೇಡ್ರಿ. ಅವ್ನು ಸ್ವಲ್ಪ ತಿಳಿಯಂಗಿಲ್ಲ, ಹೆಂಗೆ ಮಾತಾಡ್ಬೇಕು, ಯಾವ ಟೈಮಲ್ಲಿ ಏನು ಮಾತಾಡ್ಬೇಕು ಒಟ್ಟಾಗ ಗೊತ್ತಾಗಿಲ್ಲ ರೀ ಅವನಿಗೆ. ಒಂಥರ ಹುಚ್ಚಿದಂಗೆ ಅದನ್ರಿ ಅವ. ನೀವೇನು ತಪ್ಪು ತಿಳ್ಕೊಬೇಡ್ರಿ, ನೀವು ಹೋರಿ, ನಾವೆಲ್ಲ ಹೇಳಿ ಒಪ್ಪಿಸ್ತೇವೆ ಅಂತ. ಟೀಚರು ಇವನ್ನ ಲಗ್ನ ಒಲ್ಲೆ ಅನ್ನಕತ್ತಾರ. ನನಗೆ ಹಾಲು ಕುಡ್ದ ಸಂತೋಷ ಆಗಿ ಖುಷಿಯಿಂದ ನಾನು ಮಾತಾಡಿದ್ರೆ ಈ ಹುಚ್ಚಳೆ ಮಗ ನನಗೆ ಹುಚ್ಚಿಡ್ದೈತೆ ಅಂತ ಹೇಳ್ತಾನೆ. ಇವ ಬಾಣ್ಲಿ ಹೋಗ್ಲಿವ ಇವ ಹೋಗಿಂದೈತಿ ಬಾಣ್ಲಿ ತಲೆಗೆ ಒಂದು ಕಲ್ಲು ತೊಗೊಂಡು ಎತ್ತಿ ಹಾಕ್ತೀನಿ ಇವನ, ನನಗೆ ಹುಚ್ಚ ಅಂತ ಹೇಳ್ತಾನ. ಅಂದರೂ ನಿಮ್ಮಷ್ಟು ತಿಳುವಳಿಕೆ ನಿಮ್ಮ ದೋಸ್ತಿಗಿಲ್ಲ ನೋಡ್ರಿ. ನೀವು ಹೇಳ್ದಂಗೆ ಸ್ವಲ್ಪ ಮೆಂಟಲಿ ಇದ್ದಂಗೆ ಅದಾರ ಅವರು. ಅಂದರೆ ಮೆಂಟಲಿ ಅಂದ್ರೆ ಏನೋ ತಿಳುವಳಿಕೆ ಕಡಿಮೆ ಐತೆ ಅಷ್ಟೇ. ಸರಿ ಬಿಡ್ರಿ. ಅಂದರೂ ನಿನ್ನೆ ರೋಜಾನ ನೀವೇ ಕಾಪಾಡಿದ್ರಿ ಅಂತ ಭಾಳ ಖುಷಿ ಆಯ್ತು. ಥ್ಯಾಂಕ್ಸ್ ರೀ ನಿಮ್ಗೆ. ಅವ್ರದ್ದು ಏನು ಪ್ರಾಬ್ಲಮ್ ಅಂತ ನನಗೆ ಗೊತ್ತಾಗ್ತಿಲ್ಲ, ಏನೋ ಹೇಳಕತ್ತಿಲ್ಲ. ನೀವೇ ಒಂದು ಸ್ವಲ್ಪ ನೋಡಿ ಪ್ರಾಬ್ಲಮ್ ಸಾಲ್ವ್ ಮಾಡಿರಿ. ನಾ ಊರಿಗೆ ಹೋಗಿ ಒಂದು ವಾರ ಬಿಟ್ಟು ಬರ್ತೀನಿ ಅಂತ. ಅಷ್ಟೊತ್ತಾಗಿ ನಮ್ಮ ಸುಜಾತನ ನೀವು ಲಗ್ನಕ್ಕೆ ಒಪ್ಪಿಸ್ತೀರಲ್ಲ? ಆಯ್ತು ರೀ. ಕಾಪಾಡ್ಬೇಕಲ್ರಿ ನಾವು ಹಳೆ ಮಂದಿ. ಹಂಗಾರಿ ನಾವು ಯಾರಿಗೆ ಏನಾರು ಆಗೈತೆ ಅಂದ್ರೆ ನಾವು ಅಲ್ಲಿ ಇರ್ತೇವೆ ರೀ. ನಮ್ದು ಜನ್ಮಸಿದ್ಧ ಹಕ್ಕದು ಕಾಪಾಡೋದು. ಥ್ಯಾಂಕ್ಸ್ ಏನು ಬೇಡ್ರಿ. ಆಯ್ತು ನೀವು ಹೋಗ್ಬೇರಿ, ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ ಟೀಚರ್ ಬಗ್ಗೆ. ಅದು ಏನು ರೋಜಾಂದು ಪರಬಲನ ಅದನ್ನೆಲ್ಲ ನಾವು ಮಾಡ್ತೇವೆ, ಸಿಲವು ಮಾಡ್ತೇವೆ. ನೀವು ಹೋಗ್ಬೇರಿ. ಥ್ಯಾಂಕ್ಸ್ ರೀ. ನಾ ಈಗ ಹೋಗ್ಬರ್ತೀನಿ ರೀ. ನಿಮ್ಮ ಮೇಲೆ ನನಗೆ ಭಾಳ ನಂಬಿಕೆ ಬಂತು, ಹೋಗ್ಬರ್ತೀನಿ ರೀ. ಅವನ ಮುಂದೆ ನನಗೆ ಹುಚ್ಚಿಡೈತಂತೀಯ? ದೋಸ್ತಿಗೆ ಹುಚ್ಚಿಡೈತಂತೀಯ? ಎಲ್ಲ ನಿನ್ನ ಕಾಪಾಡಿದ್ದು ನಾನು, ಎಲ್ಲರೂ ನಿನ್ನ ಹೊಗಳಕತ್ತಾರ. ನಾನು ಕಾಪಾಡಿಲ್ಲ, ಸಂಘ ಕಾಪಾಡೋಣಂತ ಒಂದು ಮಾತ್ರ ನೀ ಅಂದೇನು? ಇಲ್ಲ, ಎಲ್ಲನೂ ಬಿಲ್ಲರಪ್ಪನ ಎಲ್ಲ ನೀನೇ ತೊಗೊಳಕತ್ತಿ. ನನ್ನ ಹೆಸರು ಒಂದು ಮಾತು ಹೇಳಕತ್ತಿಲ್ಲ ನೀನು. ಇನ್ನು ಮ್ಯಾಗ ನಾನೇ ಹೇಳ್ತೀನಿ, ಕಾಪಾಡಿದ್ದು ನಾನು ಅವ ಅಲ್ಲ ಅಂತ ಹೇಳಿ. ಹೌದು, ಅದು ಐಡಿರೇ ಎಲ್ಲ ನಂದ ಇಲ್ಲ. ನೀ ಏನ ಅಲ್ಲಿ ಹೋಗ್ಬೇಡ ಅನ್ನಕತ್ತಿದ್ದಿ. ನಾನು ಹೋಗಿ ನೋಡಿಂದ ಇಲ್ಲ ಆಗಿ ಟೀಚರ್ ತಂಗಿ ಬಿದ್ದಾಳ ಅಂತೇಳಿ ಗೊತ್ತಾಗಿದ್ದು. ಇಂದ ನೀನು ಇದಾಳ ಹೋಗಿ ಆಕಿನ ಕಾಪಾಡಂದ್ರೆ ಒಲೆ ಅಂದಿಲ್ಲ. ನಾನೇ ನಿಂಗೆ ಟೀಚರ್ ಸಿಗ್ತಾಳಂದ್ರೆ ನೀನು ಹೋದಿ. ಇಲ್ಲಿ ಕನ್ ಹೋಗಿದ್ದೇನು? ಏನೋ ನನಗೆ ಈಸಾಡಕ್ಕೆ ಅಷ್ಟು ಬರಂಗಿಲ್ಲ, ಅದಕ್ಕೆ ನಿನಗೆ ಹೋಗಂತ ಹೇಳಿದ್ದು. ಆಯ್ತಾ, ನಿನ್ನ ಕಾಪಾಡಿ ಹೇಳ್ತೀನಿ. ಇನ್ನೇಮೆ ಯಾರು ಕೇಳಿದ್ರೆ ಅಳಕ್ಕೆ ಹೋಗ್ಬೇಡ, ಬಾ ಹೋಗೋನು, ಹೊತ್ತಾಗುತ್ತೆ. ಇನ್ನೇಮೆ ಯಾರು ಏನು ಕೇಳಿದ್ರು ನಾನು ಕಾಪಾಡಿಲ್ಲ, ಸಂಘ ಕಾಪಾಡೋಣ ಅಂತ ಹೇಳ್ಬೇಕಾ? ಮತ್ತೆ ಇರ್ಲಿಕ್ಕಂದ್ರೆ ನೋಡಿ ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ. ಆಯ್ತಾಳ, ಹೋಗಿ ಸುಳೆ ಮಗನೇ ಬಾ. ಈಗ ನನಗೊಂಚೂರು ಮರ್ಯಾದೆ ಕೊಡಲ್ಲ ನೋಡು. ಮಾತೆತ್ತಿದ್ರೆ ಹುಚ್ಚುಳೆ ಮಗನೇ ಅಂತಾನೆ. ಇವನ್ಕಿಂತ ನಾನು ಎಷ್ಟು ದೊಡ್ಡವದೀನಿ, ಒಂದಿಟ್ಟು ಮರ್ಯಾದೆ ಇಲ್ಲ. ನಾನು ಕಾಪಾಡಿದನ್ನು ಕಾಪಾಡಿನ ಅಂತೇಳಿ ಬಿಲ್ಡ್ರೂಪ್ ತಗೋತಾನೆ, ಬಿಲ್ಡ್ರೂಪ್. ಹುಚ್ಚುಳೆ ಮಗನೇ ಬರ್ತೀಯೇನು? ಅಲ್ಲೇ ನಿಂದಿರ್ತೀಯ ಮತ್ತೆ ಹಂಗ ಅಂತಾರೆ. ಬರ್ತೀನಿ ನಿಂದ್ರ ಬಾಂಡ್ಲಿ. ಅದೇನು ಮನೆಗೆ? ಅದೇನಿ ಬರ್ರಿ. ಯಾಕೆ ಹೊರಗೆ ನಿಂತು ಮಾತಾಡ್ಕತ್ತೀರ? ಬರ್ರಿ ಒಳಗೆ. ಏನವ 2-3 ದಿನ ಆಯ್ತು ಬಂದೇ ಇಲ್ಲ. ಬರ್ರಿ ಕುಡು ಬರ್ರಿ. ಏನವ ಏನು ಮುಂಜಾನೆ ಬಂದ್ಬಿಟ್ರಲ್ಲ, ಏನು ವಿಷಯ? ಯವ್ವ ವಿಷಯ ದೊಡ್ಡದೈತಿ, ಕುಂದ್ರು ಮಾತಾಡ್ಬೇಕು. ನಿಮ್ಮ ತಮ್ಮ ಹೋಗ್ಯಾರೇನು ಊರಿಗೆ? ಅದಾನ? ಅದಾನ. ಯಾಕೆ ಚಿಗವ? ಯಾಕೆ 2-3 ದಿನ ನಮ್ಮ ಮನೆಗೆ ಬಂದೇ ಇಲ್ಲಲ್ಲ? ಅವ್ರಿಗೆ ಭಾಳ ಕೆಲಸ ಇತ್ತಂತವ, ಅದಕ್ಕೆ ನಮ್ಮ ಮನೆ ಕಡೆ ಹಾದಿಲ್ಲ. ಇಲ್ಲವ, ಒಂದಿಟ್ಟು ಭಾಳ ಇಂಪಾರ್ಟೆಂಟ್ ವಿಷಯ ಐತಿ, ಮಾತಾಡ್ಬೇಕು. ನೀನು ಹೋಗ, ಏನಾರು ಕೆಲಸ ಇದ್ರೆ ನೋಡ್ಕೋ. ಸಿಗವ ಅಂಥದ್ದೇನು ಏನಾರು ಇಂಪಾರ್ಟೆಂಟ್ ಇದ್ರೆ ಹೇಳು, ನಾ ವಿಡಿಯೋ ಮಾಡಿ ಯೂಟ್ಯೂಬ್ ಹಾಕ್ತೀನಿ. ನಮ್ಮ ವೀಕ್ಷಕರು ನೋಡಿ ಅದಕ್ಕೆ ಒಂದು ಸಲಹೆ ಕೊಡ್ತಾರೆ. ಹೌದಿಲ್ಲ? ನಮ್ಮ ಹೋಗಿ ನಮ್ಮ ಮುಂದೆ ಬಂದಿರಲ್ಲ ಇಂಪಾರ್ಟೆಂಟ್, ಆಕೆಗೆ ಏನು ಗೊತ್ತಾಗಿಲ್ಲ. ಇಂಪಾರ್ಟೆಂಟ್ ವಿಷಯ ಹೇಳಕ್ಕೆ ಹೋಗ್ಬೇಡ್ರಿ. ಯವ್ವ ಸಾಕು, ಅವ್ರು ಏನೋ ಬೇರೆ ಮಾತಾಡಕ್ ಬಂದಾರ. ಹೋಗ್, ಅಲ್ಲಿ ಮುಸ್ರಿದವು, ಮುಸ್ರಿ ತಿಕ್ಕೋಗು. ಅದನ್ನ ಮೊಬೈಲ್ನ ಕುಟ್ಟಿ ಹಾಕ್ತೀನಿ ಅಂದ್ರೆ ರಾತ್ರಿನೇ. ಕಲ್ ಹಂಗ ಮಾಡ್ಬೇಡ. ಕಲ್ ನಾ ಹೋಗಿ ಬಾಂಡೆ ತಿಕ್ತೀನಿ. ಕಲ್ ಎದ್ದು ಬನ್ನಿ ಅಂದ್ರೆ ನೋಡಿನ ನಮ್ಮ ಕಲ್ ಅಂದ್ರೆ ಎಷ್ಟು ಸಿಟ್ಟು ಬರ್ತೈತೆ ನೋಡು. ಹಿಂಗ ನೋಡವ, ನೀವು ಆಕಿಗೆ ಎಲ್ಲಕ್ಕೂ ವಿಡಿಯೋ ಮಾಡೋಣ ನಕ್ಕೋತ ನಿಂತು ಬಿಡ್ತೀರಿ. ಎಲ್ಲ ಆಕಿಗೆ ಚಲ್ಲಾಟ ಆಗ್ಬಿಡ್ತೈತಿ. ಆಯ್ತವ, ಏನೋ ಹೇಳಕತ್ತಿದ್ರವ, ಅಟ್ರ ಬಂದ್ಬಿಡ್ತಿದ್ದ ನಡ್ಬರ್ಕೊಂದು ನನ್ನ ಮಗಳು. ಹೇಳು ಏನಾಯ್ತು? ಯವ್ವ ಕಲ್ಲವ, ನಿಮ್ಮ ತಮ್ಮ ದೊಡ್ಡದ ಮಾಡಿಬಿಟ್ಟಾನವ. ಯವ್ವ ಏನು ಹೇಳ್ಬೇಕದನ್ನ? ಅಂಥದ್ದೇನು ಮಾಡ್ಯಾನ ನಮ್ಮ ತಮ್ಮ? ಏನು ಮಾಡ್ಯಾನ ನಿಮ್ಮ ತಮ್ಮ? ಟೀಚರ್ ತಂಗಿಗೆ ಬಸರು ಮಾಡಿ ಬಂದ ನೋಡು. ಏನು ಮಾತಾಡಕತ್ತೀರಲ್ಲ? ನನ್ನ ತಮ್ಮ ಅಂತವಲ್ಲ ಯವ್ವ, ಏನು ತಿಳಿಯಂಗಿಲ್ಲ ಅದಕ್ಕೆ. ಆಕಿ ಯಾರಿಗೆ ಏನಾರ ಬಸರು ಗಿಡನ ಯಾರಿಗೆ ಗೊತ್ತು? ನಮ್ಮ ತಮ್ಮನ ಜೊತೆ ಅಡ್ಡಾಡ್ತಿಲ್ಲಲ್ಲ, ಅದಕ್ಕೆ ಹಂಗೆ ಹೇಳಾಳ. ನೀವು ಅದನ್ನ ಕರೆ ತಿಳ್ಕೊಂಡು ಬಂದು
ಯವ್ವ ನಿಮ್ಮ ತಮ್ಮನ ಸಹಜವಾಗಿ ಅನ್ಕೋಬೇಡ. ಅಡ್ಡಾಡಿದ್ದು ಎಲ್ಲರೂ ನೋಡ್ಯಾರ. ನಮ್ಮ ಮತಿ ನೋಡ್ಯಾಳ, ಜಯವ್ರತ್ ನೋಡ್ಯಾಳ, ಎಲ್ಲರೂ ನೋಡ್ಯಾರ. ಎಲ್ಲೆಲ್ಲ ಗುಡ್ಡ ಗಾಡು ಒಂದು ಕಾಡು ಏನು ಬಿಟ್ಟಿಲ್ಲ. ಅಟ್ಟು ಕರ್ಕೊಂಡು ಅಡ್ಡಾಡನಕಿನ ಏನು ಬಣ್ಣದ ಮಾತು ಮಾತಾಡಿ ಎಲ್ಲ ಮುಗಿಸಿ ಈಗ ನನಗೇನು ಗೊತ್ತಿಲ್ಲ, ನೀ ಯಾರು ನನಗೆ ಗೊತ್ತಿಲ್ಲ ಅಂತೇಳಿ ಹಂಗೆ ಬೇಕು ಹಂಗೆ ಮಾತಾಡಿದ್ದು ನಾವು ನೋಡಿ. ಅವನಿಗೆ ಬೆಂಗಳೂರಾಗ ದಿನಕ್ಕೊಬ್ಬೊಬ್ರಂತ ಯವ್ವ ನಿಮ್ಮ ತಮ್ಮಗ ಮತ್ತೆ ಸಣ್ಣವ ನನ್ನ ತಮ್ಮ ಏನು ಗೊತ್ತಿಲ್ಲ ಮುಗ್ದ ಅಂತ ಹೇಳ್ತಿ. ಅವ ನೀಚದನ, ಅವ್ನು ನಂಬಕ್ ಹೋಗ್ಬೇಡ. ಮನೆಗೆ ಇಟ್ಕೊಂಡು ತಪ್ಪು ಮಾಡಿದಿ ನೀನು. ಬಂದಾಗ ನಾವು ಓಡಿಸ್ಬೇಕಾಗಿತ್ತು. ಯವ್ವ ನಮ್ಮ ತಮ್ಮ ಅಂತಾವ ಅಲ್ಲ ಯವ್ವ. ಹಂಗಿದ್ನಾರ ನನ್ನ ಮಗಳು ಹರಿದ ಮಗಳ ಮನೆಯಾಗ ಐತಲ್ಲ, ಒಂದಿನ ಆಕಿಗೆ ಕೆಟ್ಟ ದೃಷ್ಟಿಯಿಂದ ನೋಡಿಲ್ಲ ಗೊತ್ತನು ಯವ್ವ. ನಾ ಎಲ್ಲ ಕೇಳಿಸ್ಕೊಂಡೆ. ನಿಮ್ಮ ತಮ್ಮ ನನ್ನ ಕೆಟ್ಟ ದೃಷ್ಟಿಯಿಂದ ನೋಡಿಲ್ಲ ಅಂತ ನೀ ಹೆಂಗ ಅಂದ್ಕೊಂಡಿ? ನೀ ಇಲ್ಲಾರಾಗ ನಾನು ಮನೆಗೆ ಒಬ್ಬಕ್ಕೆ ಅಡಿಗೆ ಅದು ಮಾಡಕ್ ಬಂದು ಮಗ್ಳು ಕುಂದ್ರುದು, ನನ್ನ ಕೈ ಹಿಡಿದು ನನ್ನ ಜಡಿ ಜಗ್ಗುದು ಮಾಡ್ತಿದ್ದ. ನಾನು ಎಷ್ಟು ಸರಿ ಬೈದಿನಿ. ಪಟಕ್ಕ ನಂಗೆ ಹೊರಗೆ ಓಡಾಡೆ ಬಂದ್ಬಿಡ್ತಿದ್ದೆ ಬರೋಣ. ನಿಮ್ಮ ತಮ್ಮನ ಚಲೋ ಅಂತ ತಿಳ್ಕೊಳಕ್ ಹೋಗ್ಬೇಡ. ನಾನು ನೋಡಿನಿ. ರೋಜಾಕನ್ ಜೊತೆ ಅಡ್ಡಾಡೋದು ಅಲ್ಲೆಲ್ಲೇ ಹೋಗಿದ್ರು. ನಾನು ಯಾಕೆ ಅಲ್ಲಿ ಹೋಗ್ಬೇಡ್ರಿ ಅಂತಂದ್ರು ಆಕಿ ರೋಜಾಕ ಹೇಳಿದೆ ಅಲ್ಲಿ ಹೋಗ್ಬೇಡ್ರಿ, ಅಲ್ಲಿ ಯಾರು ಇರಲ್ಲ ಅಂತಂದ್ರೆ ಇವ ನಾ ಅದಿನಲ್ಲ ಬಾ ಏನಾಗೋದಿಲ್ಲ ಅಂತ ಹೇಳಿ ಕರ್ಕೊಂಡು ಹೋದ. ಪಾಪ ಅವರು ಭಾಳ ಚಲೋ ಅದಾರ, ನೀನು ಅನ್ನಕ್ ಹೋಗ್ಬೇಡ. ನಿಮ್ಮ ತಮ್ಮ ಸರಿ ಇಲ್ಲ ನೋಡ್ದೆ. ಯಾಕಲ್ಲವ ನಿನ್ನ ಮಗಳಿಗೂ ಹಂಗ ಮಾಡ್ಯಾನಂತ. ಅವ ನೀಚದನ ಅಯ್ಯವ. ನೀನು ಅನ್ಕೊಂಡಿ ನಮ್ಮ ತಮ್ಮ ಭಾಳ ಚಲೋ ಅಂತ ಅವ ನೀ ಅನ್ಕೊಂಡಂಗಿಲ್ಲ. ಇನ್ನೊಂದು ಆ ರೋಜಾನ್ ಜೊತೆ ಲಗ್ನ ಮಾಡಿಸು ನಿಮ್ಮ ತಮ್ಮಗ. ಅದ ನೋಡು ಈಗ ಆಕಿ ಬಸರೆ ಕುಂತಾಳ. ಯಾರು ಮಾಡ್ಕೋತಾರಕಿನ ಹೆಂಗಾರ ಇರ್ಲೇವ. ನಾಳೆ ಲಗ್ನಾಗಿನ ಸುದ್ದಿಗೆ ಬೀಳ್ತಾನೆ ಏನ. ಒಟ್ಟ ಅವನ ಜೊತೆ ಈಕಿನ ರೋಜಾನ್ ಲಗ್ನ ಮಾಡ್ಬೇಕು ಅಷ್ಟ. ಪವಿ ನೀನು ಬರೇ ಕಂತ್ರಾಟ ಬಾರ್ನಾಟ ಸುಳ್ಳು ತಗಲು ಅದ ನಿಂದು ನನಗೆ ಗೊತ್ತೈತಿ. ಹೋಗು ಬಂದ್ಲಿ ನಡ್ಬರ್ಕ್ ಹೇಳಕ. ಯವ್ವ ನಾನೇ ಸುಳ್ಳು ಹೇಳಿ ಈ ವಿಷಯದಾಗ ಯಾರು ಸುಳ್ಳು ಹೇಳ್ತಾರನು? ನಿನಗ ನಿಮ್ಮ ತಮ್ಮನ ಮೇಲೆ ನಂಬಿಕೆ ಐತಿ, ನನ್ನ ಮೇಲೆ ನಂಬಿಕೆ ಇಲ್ಲನು? ಅಲ್ಲ ನಿನ್ನ ಮಗಳು ಹೇಳಿದ್ರು ನಿನಗೆ ನಂಬಿಕೆ ಇಲ್ಲಲ್ಲ, ಅಷ್ಟು ನಿನಗೆ ನಿಮ್ಮ ತಮ್ಮನ ಮೇಲೆ ನಂಬಿಕೆನು? ನೋಡವ ನೀ ಏನು ಮಾಡ್ತೀಯ ಬಿಡ್ತೀಯ ಗೊತ್ತಿಲ್ಲ. ಒಟ್ಟು ನಿಮ್ಮ ತಮ್ಮನ್ನ ರೋಜಾನ್ ಜೊತೆ ಲಗ್ನ ಮಾಡ್ಬೇಕು ಅಷ್ಟ. ನೋಡವಾ ಅವನಿಗಂತನ ನಮ್ಮ ಅಕ್ಕನ ಮಗಳದಾಳ ದುರ್ಗವ್ವ. ಆಕಿನ್ನ ಲಗ್ನ ಮಾಡ್ಬೇಕನ್ನೋದ ನಮ್ದು ಆಸೆ ಐತಿ ಎಲ್ಲರಿಗೆ ಅಟ್ಟಂಗಿರ್ಗಿ. ನೀವು ನಡ್ಬರ್ಕ್ ಬಂದು ಆಕಿನ ಜೊತೆ ಲಗ್ನ ಮಾಡು ಈಕಿನ ಜೊತೆ ಲಗ್ನ ಮಾಡು ಅದು ನಡೆಯಂಗಿಲ್ಲ. ನಮ್ಮ ಅಕ್ಕನ ಮಗಳ ಜೊತೆನೆ ಅವ್ನ ಲಗ್ನ ಮಾಡೋದು. ಇರೋ ಒಬ್ಬ ತಮ್ಮದನ ಯಾವಕಿನ ಕಟ್ಟಕ್ ಆಗುದಿಲ್ಲ ನಮಗ. ಬಾರ್ಲೆ ಜೈ ಈಕೆ ಏನು ಒಪ್ಕೊಳಂಗ್ ಕಾಣಂಗಿಲ್ಲ. ಅದು ಏನು ಮಾಡ್ಬೇಕನ್ನೋದು ನನಗೆ ಗೊತ್ತೈತಿ. ಬಾ ಹೋಗೋಣ. ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು. ಇದರ ಮುಂದಿನ ಭಾಗ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಪೂರಾ ವಿಡಿಯೋ ನೋಡಿ ಒಂದು ಲೈಕ್ ಕೊಡ್ರಿ. ನಮಸ್ಕಾರ.